ನಾನು ಇಂಜಿನಿಯರಿಂಗ್ ಆದ್ಮೇಲೆ ನಾನು ಏನು ಒಂದು ಅಚೀವ್ ಮಾಡ್ತೀನಿ ಅನ್ನೋ ಫೀಲಿಂಗ್ ಇದ್ದಿರಲಿಲ್ಲ. ನಾನು ವರ್ಕ್ಲೆಸ್ ಫೀಲ್ ಮಾಡ್ತಿದ್ದೆ. ಸೊ ಅದಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಣ ಅಂತ ಟ್ರೈ ಮಾಡಿದೆ. ಬಟ್ ಏನಂದ್ರೆ ಫಸ್ಟ್ 6 ಮಂತ್ಸ್ ಟ್ರೈ ಮಾಡಿದ್ರು ನನಗೆ ಅಷ್ಟೊಂದು ಕರೆಕ್ಟಾಗಿ ರಿಸಲ್ಟ್ ಸಿಗಲಿಲ್ಲ. ಆ, ಕಮ್ಮಿ ಮಾರ್ಕ್ಸ್ ಇತ್ತು, ಚೆನ್ನಾಗಿರೋ ಇನ್ಸ್ಟಿಟ್ಯೂಷನ್ ಹೋಗೋಕ್ಕಾಗಲಿಲ್ಲ. ಇನ್ ಬಿಟ್ವೀನ್ ನಾನು ಅಂದ್ರೆ ನಮ್ಮ ಅಪ್ಪ ತೀರೋಗಿದ್ರು. ಸ್ವಲ್ಪ ಡಿಪ್ರೆಷನ್ ಇತ್ತು, ಮನೆ ಜವಾಬ್ದಾರಿ. ಆಮೇಲೆ ಇದೆಲ್ಲ ಡಿಪ್ರೆಷನ್, ಎಕ್ಸಾಮ್ ಡಿಪ್ರೆಷನ್, ಲೈಕ್ ನನಗೆ ಆಲ್ಮೋಸ್ಟ್ 3 ಮಂತ್ಸ್ ಆಯ್ತು ಹೊರಗಡೆ ಡಿಪ್ರೆಷನ್ ಹೊರಗೆ ಬರ್ಲಿಕ್ಕೆ. ಆಮೇಲೆ ಮತ್ತೆ ಒಂದ್ಸಲಿ ಚಾನ್ಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಬರೆಯಕ್ ಸ್ಟಾರ್ಟ್ ಮಾಡಿದೆ. ಬಟ್ ಏನಂದ್ರೆ ಆ, ಅವಾಗ ಜಾಬ್ ಸ್ಟಾರ್ಟ್ ಮಾಡಿದ್ದೆ. 1 3 4 ಮಂತ್ಸ್ ಆಯ್ತು ನಾನು ಆಕ್ಸಿಡೆಂಟ್ ಆಗಿಬಿಡ್ತು. ಆಕ್ಸಿಡೆಂಟ್ ಆದ್ಮೇಲೆ ಲೈಕ್ ಆಲ್ಮೋಸ್ಟ್ 6 7 ಸರ್ಜರಿ ಆದ್ಮೇಲೂ ಆದ್ರೂ ನಾನು ರಿಕವರ್ ಆಗಲಿಲ್ಲ. ಒಂದು 2 ಇಯರ್ಸ್ ಆಯ್ತು ನನಗೆ ರಿಕವರ್ ಆಗ್ಲಿಕ್ಕೆ. ಆ 2 ಇಯರ್ಸ್ ಅಲ್ಲಿ ನಾನು ಎಕ್ಸಾಮ್ ಬರೆಯಕ್ಕಾಗಲ್ಲ ಏನಿಲ್ಲ. ಬಟ್ ಹೋಪ್ಫುಲಿ ಜಾಬ್ ಇತ್ತು ಅಷ್ಟೇ. ಆ ಅದಾದ್ಮೇಲೆ ಮತ್ತೆ ಒಂದ್ಸಲಿ ನಾನು ಟ್ರೈ ಮಾಡೋಣ ಅಂತ ಫಿಕ್ಸ್ ಆದೆ. ಮತ್ತೆ ಒಂದು ಅಟೆಂಪ್ಟ್ ಕೊಟ್ಟೆ. ಅವಾಗ ಐ ಗಾಟ್ ಇನ್ ಟು ಗುಡ್ ಇನ್ಸ್ಟಿಟ್ಯೂಷನ್. ನಾನು IIM ಗೆ ಜಾಯ್ನ್ ಆದೆ. ಏನಂದ್ರೆ ಈ 3 ಇಯರ್ಸ್ ಅಲ್ಲಿ ನಾನು ತುಂಬಾ ನೋಡ್ಬಿಟ್ಟಿದ್ದೆ. ಲೈಕ್ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ನನಗೆ ಅನಿಸ್ತು ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ನನಗೂ ತುಂಬಾ ಆ ಟೈಮಲ್ಲಿ ಯಾರಾದ್ರೂ ಜೊತೆ ಮಾತಾಡ್ಬೇಕು, ಅವರು ಏನಾದ್ರು ಸಜೆಷನ್ ಹೇಳ್ತಾರೆ, ನನಗೇನಾದ್ರು ಹೆಲ್ಪ್ ಆಗತ್ತಾ. ಬಟ್ ಆ ತರ ಏನು ಇದ್ದಿರಲಿಲ್ಲ. ಸೊ ಇದಾದ್ಮೇಲೆ ಲೈಕ್ ನನ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಕ್ಕೆ ಅಂತ ಸೋಲಪಲ್ಲಿ PR ಆದೆ. ಸೊ ಯಾರಿಗಾದ್ರೂ ಏನಾದ್ರು ಹೆಲ್ಪ್ ಬೇಕಾದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಮೇಬಿ ಅವ್ರಿಗೆ ಹೆಲ್ಪ್ ಆಗ್ಬೋದು, ನನ್ನ ಪಾಯಿಂಟ್ಸ್ ಏನಾದ್ರು ಹೆಲ್ಪ್ ಆಗ್ಬೋದು ಅಂತ. ದಟ್ಸ್ ವೈ ಐ ಬಿಕಮ್ ಸೋಲೋ PR ಇನ್ ಸೋಲೋ.